ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು? Hello everyone, welcome back to my YouTube channel and welcome to my daily mini vlogs day 22. ಬೆಳಗ್ಗೆ ಬೇಗ ಎದ್ದೆ, ಯಾಕಂದರೆ ಇವತ್ತಿಂದ ಫಸ್ಟ್ ಶಿಫ್ಟು. ಎದ್ದು ತಣ್ಣೀರಿಂದ ಸ್ನಾನ ಮಾಡೋದು ತುಂಬ ಕಷ್ಟಪ್ಪ. ಐಸ್ ವಾಟರ್ ಥರ ಇತ್ತು, ಆದರೂ ಸ್ನಾನ ಮಾಡಿಕೊಂಡೆ. ಬಟ್ ಬಾಡಿ ಚೆನ್ನಾಗಿ ಪಂಪ್ ಆಗಿದೆ ನಂದು. ಸರಿ ಬೇಗ ಬೇಗ ರೆಡಿ ಆಗೋಣ ಅಂತ ರೆಡಿ ಆದೆ. ಇವತ್ತೊಂದು ಡೈಲಾಗ್ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಫ್ಯಾನ್ಸ್ ಕೈ ಹಿಡಿದ್ರೆ ಸ್ಟಾರೋ, ಕೈ ಎತ್ತಿದ್ರೆ ವಾರೋ. ಹೇಳಿ ಕೇಳಿ, ಯಾರು ಫ್ಯಾನ್ ಹೇಳು? ನೀವು ಯಾರು ಫ್ಯಾನೋ ಕಮೆಂಟ್ ಮಾಡಿ. ಹಂಗೇನೆ ರೆಡಿಯಾಗಿ ಪಿ ಜಿ ಬಿಡುವಾಗ ಒಂದೆರಡು ಮೊಟ್ಟೆ ತಿಂದೆ. ಕ್ಯಾಬ್ ಪಾಯಿಂಟ್ ಬಂದು ಕ್ಯಾಬ್ ವೇಟ್ ಮಾಡ್ತಿದ್ದೆ. ಕ್ಯಾಬ್ ಬಂತು, ಹತ್ಕೊಂಡು ಸೀದಾ ಬಂದಿದ್ದೆ ಕಂಪ್ನಿಗೆ. ಹೋಗಿ ಟಿಫನ್ ಮುಗಿಸ್ಕೊಂಡು ಕೆಲಸ ಮಾಡಿದೆ. ಕೆಲಸ ದಿನ ನಡೀತಿರುತ್ತೆ, ಅದಕ್ಕೆ ಒಂದು ಸ್ವಲ್ಪ ಬ್ರೇಕ್ ತಗೊಂಡು ಈಚೆಗೆ ಬಂದೆ. ಹಂಗೆ ಊಟಕ್ಕೆ ಹೋಗಿ ಊಟ ಮಾಡಿಕೊಂಡು ಮೀಟಿಂಗ್ ಇತ್ತು. ಮೀಟಿಂಗ್ ಮುಗಿಯೋಷ್ಟೊತ್ತಿಗೆ ನಾನು ಕ್ಯಾಬ್ ಮಿಸ್ ಆಗೋಯ್ತು. ಸರಿ, ನನ್ನ ತಮ್ಮಂಗೆ ಕಾಲ್ ಮಾಡಿದೆ. ನನ್ನ ತಮ್ಮ ಬಂದು ಕರ್ಕೊಂಡು ಹೋಗೋದಕ್ಕೆ. ರೂಮಿಗೆ ಬಂದು ನೋಡಿದ್ರೆ ನೆನೆ ಒಗೆದಿರೋ ಬಟ್ಟೆಗಳು ಇಷ್ಟೊಂದಿದ್ದು ಫೋಲ್ಡ್ ಮಾಡೋದಕ್ಕೆ. ಅದೆಲ್ಲ ಮತ್ತೆ ಮಾಡೋಣ. ಫಸ್ಟ್ ಸಿಟ್ ಮಾಡೋದ್ರಿಂದ ಹಾಫ್ ಅನ್ ಅವರ್ ರೆಸ್ಟ್ ಮಾಡಿ ಜಿಮ್ಗೆ ಹೊರಟೆ. ಇವತ್ತು ಜಿಮ್ಮಲ್ಲಿ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ಡೇ. ಜಿಮ್ಗೆ ಬಂದು ಮುಗಿಸ್ಕೊಂಡು ವರ್ಕೌಟ್ನ ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟ್ ಮಾಡಿದ್ದು ಇಂಕ್ಲೈನ್ ಡಂಬಲ್ ಪ್ರೆಸ್ಸು ಮತ್ತು ಫ್ಲಾಟ್ ಸ್ಮಿತ್ ಮಷೀನ್ ಪ್ರೆಸ್ ಮಾಡಿದೆ. ಫಸ್ಟು 2 ಸೆಟ್ ನಾರ್ಮಲ್ ವೆಯ್ಟ್ ಹಾಕೊಂಡು ಮಾಡಿದೆ. 3ನೇ ಸೆಟ್ಗೆ ವೆಯ್ಟ್ ಇಂಕ್ರೀಸ್ ಮಾಡಿದೆ. ಒಂದು ರೆಪ್ಪು ಹೋಗಿಲ್ಲ, ಬೀಜ ಬಾಯಿಗೆ ಬಂದಿದ್ದು ಗುರು. ಬಟ್ ನೆಕ್ಸ್ಟ್ ಟೈಮ್ ಪಕ್ಕಾ ಡೆಫಿನೆಟ್ ಟ್ರೈ ಮಾಡ್ತೀನಿ, ಇದೇ ವೆಯ್ಟ್, ಸೇಮ್ ವೆಯ್ಟ್ನ. ಇದು ಇವತ್ತು ಮಾಡಿದ ವರ್ಕೌಟ್ಸ್. ಬಾಡಿ ಫುಲ್ ಹೆವಿ ಪಂಪ್ ಆಗಿಬಿಟ್ಟಿದೆ. ಜಿಮ್ ಮುಗಿಸ್ಕೊಂಡು ನಾನು ಬಂದಿದ್ದು ಪಿ ಜಿಗೆ ಬಂದು ಕ್ರೀಡಿಂಗ್ ಕುಡಿದು ರಾತ್ರಿ ಊಟಕ್ಕೆ ಚಿಕನ್ ಮಾಡ್ಕೊಂಡೆ. ಚಪಾತಿ ಚಿಕನ್ ವೆಜಿಸ್ ತಿಂದು ಒಂದು 20 ನಿಮಿಷ ವಾಕಿಂಗ್ ಮಾಡ್ಕೊಂಡು ಬಂದೆ. ಪಿ ಜಿ ಬಂದು ಸೀದಾ ಮಲ್ಕೊಬಿಟ್ಟೆ. ಮತ್ತೆ ನೋಡೋಣ, ನಾಳೆ ದಿನ. ಬೈ ಬೈ. ಸಬ್ಸ್ಕ್ರೈಬ್ ಮೈ ಚಾನಲ್.